ಕರ್ನಾಟಕದ ಗೃಹ ಇಲಾಖೆಗೆ ಗ್ರಹಣ ಬಡಿದಿದೆ. ಭ್ರಷ್ಟ ಅಧಿಕಾರಿಗಳ ಒಂದು ವಿಷವರ್ತುಲದೊಳಗೆ ಸಿಲುಕಿ ನರಳಬೇಕಾದಂಥ ಸರದಿ ಬಡವರದ್ದಾಗಿದೆ ಅಷ್ಟೇ. ಯಾವುದೇ ಭ್ರಷ್ಟ ಎದ್ದು ಹೋಗ್ಬೋದು, ಆದರೆ ನ್ಯಾಯಾಂಗ, ಪೊಲೀಸ್ ವ್ಯವಸ್ಥೆ ಮತ್ತು ವೈದ್ಯರ ಒಂದು ಸೇವೆ ಇವು ಭ್ರಷ್ಟತೆಗೆ ಒಳಗಾದರೆ ಬಡವ್ರನ್ನ ಕಾಯೋದು ಯಾರು ಅಂತ ಹೇಳುವಂಥದ್ದನ್ನು ನಾನೀಗ ಯೋಚನೆ ಮಾಡುವಂಥದ್ದು. ಯಾವುದೋ ಒಬ್ಬ ಪೊಲೀಸು ದೆವ್ವ ಮೆಟ್ಕಂಡಂಗೆ ಕಿರ್ಚಾಡ್ತಿದ್ದ. ಇದನ್ನು ಇಡೀ ಪ್ರಪಂಚ ನೋಡಿರುತ್ತೆ. ಯಾಕೆ ಈ ಪೊಲೀಸು ಈ ರೀತಿಯಾಗಿ ಅಯ್ಯೋ ಅಂತ ಕಿರ್ಚ್ಕೊಳ್ತಾ ಇದ್ದಾನೆ ಅಂತ ಒಂದು ಕ್ಷಣಕ್ಕಾದರೂ ಆ ಒಂದು ಸುದ್ದಿಯನ್ನು ನೋಡಿರ್ತಾನೆ. ಆದರೆ ವಿಚಾರ ತಿಳಿದ ಮೇಲೆ ಉಗಿರಿ ಮುಖಕ್ಕೆ ಅಂತಲೇ ಹೇಳುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ಕಿರ್ಚ್ಕೊತಿದ್ಯಪ್ಪ? ನಿನಗೆ ಯಾರಾದರೂ ಹಿಂಸೆ ಕೊಟ್ಟಿದ್ರ? ಯಾರಾದರೂ ನಿನ್ನ ಕರ್ತವ್ಯಕ್ಕೆ ಲೋಪ ಉಂಟು ಮಾಡಿದ್ರ? ಯಾರಾದರೂ ನಿನ್ನ ಹೀನಾಯವಾಗಿ ಬೈದಿದ್ರ? ನೀನು ಕಿರ್ಚ್ಕೊಳ್ತಾ ಇರೋದು ನೀನು ಮಾಡಿದಂತಹ ಪಾಪದ ಕೆಲಸಕ್ಕೆ 4 ಲಕ್ಷ ರೂಪಾಯಿಗೆ ನೀನು ಕೈಯೊಡ್ಡಿದ್ಯಲ್ಲ, ನೀನು ಕಿರ್ಚ್ಕೊಳ್ಳೋದೆ ಇನ್ನೇನಾಗುತ್ತೆ? ಇದೇ ಹೇಳುವಂಥದ್ದು ಕರ್ಮ ವಾಪಸ್ ಹೇಗೆ ಬಡ್ಕೊಳ್ತದೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅನ್ನುವಂಥದ್ದು. ಇಲ್ಲಿ ನಾನು ಹೇಳಲಿಕ್ಕೆ ಹೊರಡ್ತಾ ಇರುವಂಥದ್ದು ಆತನ ಬಗ್ಗೆ ಅಲ್ಲ. ಅಂತಹ ಹುಳುಗಳೇ ತುಂಬಿಕೊಂಡು ಪಿತ 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 ಅಂತ ಇವತ್ತು ಗೃಹ ಇಲಾಖೆಗೆ ಗ್ರಹಣ ಬಡ್ದಿರುವಂಥದ್ದು. ಅದಕ್ಕೆ ಸಾವಿರಾರು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಈಗಲೂ ಕೂಡ, ಈ ಕ್ಷಣದಲ್ಲೂ ಕೂಡ ತುಮಕೂರಿನಲ್ಲಿ ಮತ್ತೊಬ್ಬ PSI ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಇವ್ರಿಗೆಲ್ಲ ಏನಾಗಿದೆ? ಇವ್ರಿಗೇನಾಗಿದೆ? ಇಲ್ಲಿ ನಾವು ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ಆತ ಲಂಚ ಇಸ್ಕೊಳ್ತಾ ಇರುವಂಥ ವಿಚಾರ ಅಲ್ಲ. ಬೆಂಗಳೂರಿನ ಅಧಿಕಾರಿ 1 ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಸರ್ಕಲಿಗೆ ಬಂದಿದ್ದಾನೆ ಅಂತಂದರೆ 2 ವರ್ಷ ಮಾತ್ರ ಆತ ಇರುವಂಥದ್ದು. ಒಂದು ಲೆಕ್ಕಾಚಾರ ಹಾಕ್ಬೇಕು ನಾವು. 2 ವರ್ಷದೊಳಗಡೆ ಆತ ಕೊಟ್ಟಂತಹ 1 ಕೋಟಿಗೆ ಬದಲಾಗಿ ಕನಿಷ್ಠ 5 ಪಟ್ಟಾದರೂ ಆತ ಗಳಿಸ್ಬೇಕು. ಅಂದರೆ 2 ವರ್ಷದಲ್ಲಿ 5 ಕೋಟಿ ರೂಪಾಯಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿಂದ ಬರುತ್ತೆ? ಇವ್ರಿಗಿರುವ ಸಂಬಳ ಗರಿಷ್ಠ 80,000 ರೂಪಾಯಿ ತನಕ ಬರ್ಬೋದು, ಅಥವಾ ರಿಟೈರ್ಮೆಂಟಿಗೆ ಬರಬೇಕಾದ್ರೆ 1,20,000 ತನಕ ಬರ್ಬೋದು, ಗೊತ್ತಿಲ್ಲ. ಆದರೆ 5 ಕೋಟಿ ರೂಪಾಯಿಯನ್ನು 2 ವರ್ಷದಲ್ಲಿ ಆತ ಪೀಕಿಸಬೇಕು ಅಂತಂದರೆ ಯಾರನ್ನ ಹಿಡಿಬೇಕು? ಯಾರ ತಲೆ ಹಿಡಿಬೇಕು? ಯಾರ ತಲೆ ಹೊಡಿಬೇಕು? ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಹುಟ್ಟುತ್ತೆ. ಇಲ್ಲಿ ಕಾಣದೇ ಇರುವಂತಹ ಭ್ರಷ್ಟತೆಯನ್ನು ನಾವು ಸೂಕ್ಷ್ಮವಾಗಿ ಕಣ್ಣಿಸ್ಬೇಕು. ಈ ಪೊಲೀಸ್ ಅಧಿಕಾರಿ ಯಾತಕ್ಕೋಸ್ಕರ ಯಾರಿಗೆ 1 ಕೋಟಿ ರೂಪಾಯಿನ ಕೊಟ್ಟಿದ್ದಾನೆ? ಈ ಹಣವನ್ನು ಪಡ್ಕೊಂಡಂಥವ್ರು ಯಾರು? ಈ ಹಣವನ್ನು ಕೇಳ್ತಾ ಇರುವಂಥವ್ರು ಯಾರು? 1 ಕೋಟಿ ರೂಪಾಯಿ ಕೊಡಿ, ನಿಮಗೆ ಈ ಸರ್ಕಲ್ಗೆ ಹಾಕ್ಕೊಡ್ತೀವಿ ಅಂತ. ನೋಡ್ತಾ ಹೋದರೆ ಇವನ ಹಿರಿಯ ಅಧಿಕಾರಿಗಳು, ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಕೊಳ್ತಾ ಬರ್ತಾರೆ. ಇವ್ರನ್ನೆಲ್ಲರನ್ನೂ ನಾವು ಬಿಟ್ಬಿಡ್ತೇವೆ, ಒಬ್ಬ ಅಧಿಕಾರಿಯನ್ನೇ ಟಾರ್ಗೆಟ್ ಮಾಡ್ತೇವೆ. ಲಂಚ ಅನ್ನುವಂಥದ್ದು ಒಬ್ಬನಿಗೆ ಸೀಮಿತ ಆಗಿಲ್ಲ. ಮತದಾರನಿಂದ ಹಿಡಿದು ನಮ್ಮನ್ನ ಆಳ್ಲಿಕ್ಕೋಸ್ಕರ, ನಮ್ಮ ಸೇವೆ ಮಾಡಲಿಕ್ಕೋಸ್ಕರ ನಾವು ಆಯ್ಕೆ ಮಾಡುವಂತಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇವ್ರನ್ನೆಲ್ಲರನ್ನೂ ಆಯ್ಕೆ ಮಾಡಲಿಕ್ಕೋಸ್ಕರ ನಾವು ಒಂದು ಮತದಾನ ಮಾಡ್ತೀವಲ್ಲ, ಇಲ್ಲೇ ಭ್ರಷ್ಟತೆ ಪ್ರಾರಂಭ ಆಗುವಂಥದ್ದು. ಇಲ್ಲೇ ಹಣವನ್ನು ಎಸೆಯುವಂಥದ್ದು, ಹಣವನ್ನು ಬಿತ್ತಿ ಹಣವನ್ನು ಎತ್ತುವಂಥ ಕೆಲಸ ನಮ್ಮ ಮತದಾನದಲ್ಲಿ ನಡೀತಾ ಇದೆ. ಇದು ವಿಚಿತ್ರವಾದಂತಹ ಕಟು ಸತ್ಯ. ಇದು ಭ್ರಷ್ಟತೆ ಈ ಪೊಲೀಸ್ ಅಧಿಕಾರಿ ತೋರಿಸ್ತಾ ಇರುವಂಥದ್ದು ಇದು ಒಂದು ಸಿಂಪ್ಟಮ್. ಇದು ಈ ನಮ್ಮ ನಾಡಿಗೆ ಅಂಟ್ಕೊಂಡಂತಹ ಒಂದು ಕ್ಯಾನ್ಸರಿನ ದೊಡ್ಡ ಸಿಂಪ್ಟಮ್. ಇದು ಇಂಥ ಸಿಂಪ್ಟಮ್ಗಳು ಅಲ್ಲಲ್ಲಿ ಕಜ್ಜಿಗಳ ಥರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಜ್ಜಿಗಳ ಥರ
ಇದಕ್ಕೆ ಮೇಲಿಂದ ಮುಲಾಮ್ ಹಾಕ್ತಾ ಇದ್ರೆ ವಾಸಿ ಆಗುವಂಥದ್ದಲ್ಲ. ಸಿಕ್ಕಾಕೊಂಡವನು ಒಬ್ಬ ಕಳ್ಳ ಅನ್ಸ್ಕೊಳ್ತಾ ಇದ್ದಾನೆ, ಈಸ್ಕೊಂಡವನು ವೀರಭದ್ರನಾಗಿ ಹೋಗ್ಕೊಳ್ತಾ ಇರ್ತಾನೆ, ಸಾಚನಾಗಿ ಹೋಗ್ತಾ ಇದ್ದಾನೆ. ಇದೇ ರೀತಿಯಾದಂತಹ ಕರ್ಮಗಳನ್ನ ಒಬ್ಬ ಅಧಿಕಾರಿ ಎಷ್ಟು ವರ್ಷ ಮಾಡಿರ್ಬೋದು. ಲಜ್ಜೆಗೆಟ್ಟಂತಹ ಒಬ್ಬ ADGP ಯಾರೋ ಒಬ್ಬ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾನೆ ಒಂದು ದಿವಸ ಮೊನ್ನೆ ಸಿಕ್ಕಾಕಂಡ. ಅವನು ಏನಪ್ಪ ನಮ್ಮ ದೇಶಕ್ಕೆ ಸೇವೆ ಮಾಡಿರ್ಬೋದು, ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿರ್ಬೋದು. ಇದೇ ರೀತಿಯಾಗಿ ಒಬ್ಬ ಮಹಾನ್ ದಕ್ಷ ಅಂತ ಹೇಳುವಂತಹ ಒಬ್ಬ IPS ಅಧಿಕಾರಿ ನಮ್ಮ ಜಿಲ್ಲೆಯ ಕಾಡಂಚಿನಲ್ಲಿ ಸುಮಾರು 60 ಎಕರೆ ಜಮೀನನ್ನ ಬೇರೆಯವ್ರ ಹೆಸರಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ. ಇವರು ನಮ್ಮ ಪೊಲೀಸ್ ಅಧಿಕಾರಿಗಳು. ಇದೇ ರೀತಿಯಾಗಿ ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಇವತ್ತು ಮೈಸೂರಿನಲ್ಲಿ 2 ಬಾರಿ ಮಾದಕ ದ್ರವ್ಯಗಳ ಒಂದು ತಪಾಸಣೆಗೆ ಬೇರೆ ಪರ ರಾಜ್ಯಗಳಿಂದ ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮವರಿಗೆ ಇದರ ಸುಳಿವೇ ಇರೋದಿಲ್ಲ. ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಒಂದು ಮಟ್ಟಕ್ಕೆ ಬಂದು ನಿಂತಿದೆ, ಅದರ ವ್ಯಾಲ್ಯೂ ಎಲ್ಲಿ ಬಂದು ನಿಲ್ತಾ ಇದೆ. ಮೊನ್ನೆ ದೆಹಲಿ ಪೊಲೀಸ್ನವರು ಬಂದು ಇಲ್ಲಿ ರೈಡ್ ಮಾಡ್ತಾರೆ. ಅದಕ್ಕೂ ಮೊದಲು ನಮ್ಮ ಪೊಲೀಸ್ನವರು ಹೇಳ್ತಾರೆ, ಇಲ್ಲ ಅಲ್ಲಿ ಏನೂ ಸಿಗಲಿಲ್ಲ, ಅಲ್ಲಿ ಸಿಕ್ಕಿದ್ದೆಲ್ಲವೂ ಕೂಡ ಫೆನೈಲು ಮತ್ತೊಂದು ಮರದೊಂದು ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಮಾದಕ ದ್ರವ್ಯಗಳ ಉತ್ಪಾದನೆ ನಡೀತಾ ಇದೆ ಅಂತ ಮತ್ತೊಬ್ಬರು ಪೊಲೀಸ್ನವರು ಹೇಳ್ತಾರೆ. ಅದಕ್ಕೂ ಮೊದಲು ಮುಂಬೈಯಿಂದ ಪೊಲೀಸ್ನವರು ಬಂದು ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲವೂ ಸರಿ ಇಲ್ಲ. ಇಲ್ಲಿ ನಡೀತಾ ಇರುವಂಥದ್ದು ಭ್ರಷ್ಟತೆ ಬಿಟ್ಟರೆ ಇನ್ನು ಯಾವ ಕಾನೂನು ಸುವ್ಯವಸ್ಥೆಯೇ ಇಲ್ಲ. ನೆಟ್ಟಿಗೆ ಹೇಳ್ತಾ ಇದ್ದೀನಿ, ಮೈಸೂರಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿದು ಬರಬೇಕು. ನಿಮ್ಮ ತವರೂರಿನಲ್ಲಿ ಈ ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಬ್ಬರು DCPನೇ ಇಲ್ವಲ್ಲ ಸರ್. ಸುಮಾರು 25 ತಿಂಗಳಾಗ್ತಾ ಬಂತು. ಲಾ ಅಂಡ್ ಆರ್ಡರ್ DCPನೇ ನಮ್ಮ ಮೈಸೂರು ನಗರಕ್ಕಿಲ್ಲ. ಆದರೂ ಮೈಸೂರು ನಡೀತಾನೇ ಇದೆ. ಮೈಸೂರಿನಲ್ಲಿ ವೇಶ್ಯಾವಾಟಿಕೆಯಿಂದ ಹಿಡಿದು ಎಲ್ಲ ರೀತಿಯಾದಂತಹ ಹೀನಿಯಸ್ ಕ್ರೈಮ್ಗಳು ತಲೆ ಎತ್ತಿ ನಿಲ್ತಾ ಇದ್ದಾವೆ. ಸಜ್ಜನರು ತಲೆ ತಗ್ಗಿಸ್ಕೊಂಡು ಹೋಗೋದನ್ನ ಕಲಿತಾ ಇದ್ದಾರೆ. ಮೌನವಾಗಿರ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಭಯಭೀತರಾಗ್ತಾ ಇದ್ದಾರೆ. ಮಾತನಾಡಿದ್ರೆ ಎಲ್ಲಿ ನಮ್ಗೆ ತೊಂದರೆ ಇದೆ ಅಂತ ಹೇಳುವಂಥ ವಾತಾವರಣದಲ್ಲಿ ಜನಗಳಿದ್ದಾರೆ. ಇಂತಹ ಅಧಿಕಾರಿಗಳು ಇಲ್ಲಿ ಯಾರು ಒಳ್ಳೆ ದಕ್ಷ ಅಧಿಕಾರಿಗಳನ್ನ ದಯಮಾಡಿ ಹಾಕಿ ಯಾರು ಈ ಕೆಟ್ಟ ಹೆಸರನ್ನ ಇಡೀ ಗೃಹ ಇಲಾಖೆಗೆ ತರ್ತಾ ಇದ್ದಾರೆ ಎಸಿತಾ ಇರಿ. ಅವರು ಈ ದೇಶಕ್ಕೆ ಸೇವೆ ಮಾಡಲಿಕ್ಕೆ ಬಂದಂಥವ್ರು, ರೋಗ ತೋರಿಸ್ಲಿಕ್ಕೆಲ್ಲ ಬರುವಂಥವ್ರು. ಇದನ್ನು ನಿರ್ದಾಕ್ಷಿಣ್ಯವಾಗಿ ನಾನು ಹೇಳ್ತಾ ಇದ್ದೀನಿ. 1000 ಬಾರಿ ಇಲ್ಲಿ ನಡೀತಿರುವಂತಹ ವೇಶ್ಯಾವಾಟಿಕೆಯ ಒಂದು ಅಡ್ಡೆಗಳ ಬಗ್ಗೆ ಒಂದು ಪಟ್ಟಿಯನ್ನೇ ಕೊಡ್ತಾ ಬಂದರೂ ಕೂಡ ನಮ್ಮ ಮಾನ್ಯ ಆಯುಕ್ತರು ಅದನ್ನ ಜಸ್ಟ್ ಇಗ್ನೋರ್ ಮಾಡ್ತಾ ಬರ್ತಾ ಇದ್ದಾರೆ. ಏನ್ ಅರ್ಥ ಬರುತ್ತೆ ಕೇಳಲಿಕ್ಕೆ ಹೋದಾಗ ನಿಮಗೆ ಏನು ಹೆಸರು ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬರ್ತೀರಿ. ಈ ವೇಶ್ಯಾವಾಟಿಕೆ ಹುಳಗಳನ್ನ ಹಿಡಿದು ಹೆಸರು ಮಾಡಬೇಕಾಗಿದೆಯಾ ರೀ? ನಾವು 36 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದು. ನಿಮ್ಮ ಸರ್ವಿಸ್ ನಡೆಯೋದೇ 35 ವರ್ಷ. ನಾನು ಇನ್ನೂ ಕೆಲಸ ಮಾಡ್ತಾನೇ ಇರ್ತೇವೆ. ಈ ತೊಳೆಯುವ ಕೆಲಸ ಈ ದೇಶದಲ್ಲಿ ನಿಲ್ಲೋದೇ ಇಲ್ಲ. ಇಲ್ಲಿ ಹೆಸರು ಮಾಡುವಂಥದ್ದಲ್ಲ, ಸೇವೆ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೇವೆ. ನೀವು ಪೇಯ್ಡ್ ಸರ್ವೆಂಟ್. ನಿಮ್ಮ ಕೆಲಸವನ್ನು ನೀವು ಸ್ಪಷ್ಟವಾಗಿ ಮಾಡಬೇಕಾಗಿತ್ತು. ನನಗೆ ಗೊತ್ತಿರಲಿಲ್ಲ. ನನಗೆ ಅಮಾಯಕರು ನಾವು ಎಲ್ಲಿಂದನೋ ಬಂದು ಸೇರ್ಕೊಂಬಿಟ್ಟಿದ್ದಾರೆ. ನಮ್ಮ ಊರನ್ನು ಕಾಪಾಡಲಿಕ್ಕೋಸ್ಕರ ನಿಮ್ಮನ್ನ ಇಲ್ಲಿಗೆ ಡೆಪ್ಯೂಟ್ ಮಾಡಿರ್ತಾರೆ, ನಿಮ್ಮನ್ನು ಹಾಕಿರ್ತಾರೆ. ಬಹಳ ಬೇಸರದಿಂದ ಈ ಮಾತುಗಳನ್ನ ಪದೇ ಹೇಳ್ತಾ ಇದ್ದೀನಿ. ರಿಟೈರ್ಡ್ ಆದಂತ ಒಬ್ಬ DYSP ತನ್ನ ಮನೆಯಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತಿದ್ರೆ